ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಇವತ್ತು ಬೆಳಿಗ್ಗೆ ಎದ್ದು ನಾನು ಗಿಡಗಳಿಗೆ ನೀರು ಹಾಕಬೇಕಾದ್ರೆ ಒಂದು ವಿಷಯನ ನೋಟಿಸ್ ಮಾಡಿದೆ. ನಾವು ಎಷ್ಟೇ ನೀರು ಹಾಕ್ತಿದ್ರು ಗಿಡಗಳ ಎಲೆಗಳು ಒಣಗ್ತಿದೆ ಅಂತ ಹೇಳಿಬಿಟ್ಟು ಆ ಒಣಗಿದ ಎಲೆಗಳನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೆ ಫಾರ್ ಡೆವಲಪ್ಮೆಂಟ್ ಆಫ್ ಪ್ಲಾಂಟ್ಸ್. ಈ ಬಿಸಿಲಲ್ಲಿ ಸಂಡಿಗೆ ಮಾಡಿದರೆ ತುಂಬ ಚೆನ್ನಾಗಿ ಒಣಗುತ್ತೆ ಅನ್ನಿಸ್ತು. ಹಾಗಾಗಿ ಇವತ್ತು ನಾನು ನಿಮಗೆ ಸಂಡಿಗೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಕಪ್ ಅಕ್ಕಿ ಹಿಟ್ಟಿಂದ ಎಷ್ಟೊಂದೆಲ್ಲ ಸಂಡಿಗೆ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ಫಸ್ಟ್ಗೆ 1 ಕಪ್ ಅಕ್ಕಿ ಹಿಟ್ಟು ಬೇಕು. ಹಾಗೆ ಉಪ್ಪು, ಜೀರಿಗೆ, ಖಾರ. ಇಲ್ಲಿ ಚಿಕ್ಕ ಮೆಣಸಿನ್ಕಾಯಿ ಬರುತ್ತಲ್ಲ, ಗಾಂಧಾರಿ ಮೆಣಸು ಅಥವಾ ಬರ್ಡ್ ಐ ಚಿಲ್ಲಿ ಅಂತ ಏನು ಹೇಳ್ತಾರೆ, ಅದ್ರದ್ದು ಪುಡಿ ತೊಗೊಂಡಿದ್ದೀನಿ. ನಿಮಗೆ ಹಸಿರು ಮೆಣಸಿನ್ಕಾಯಿ ಖಾರ ಬೇಕು ಅಂತ ಹೇಳಿದ್ರೆ ಅದನ್ನು ತೊಗೋಬೋದು, ಯಾವ್ದು ಬೇಕಾದ್ರೆ ತಗೋ. ನೀರು ಫಸ್ಟು ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಆನ್ ಮಾಡಿ ಅದಕ್ಕೆ ಬೇಕಾದಷ್ಟು ನೀರು ಹಾಕಬೇಕು. ಬೇಕಾದಷ್ಟು ಅಂತ ಹೇಳಿದ್ರೆ 1 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 5 ಗ್ಲಾಸಷ್ಟು ನೀರು ಹಿಡಿಯುತ್ತೆ. ನಾನಿಲ್ಲಿ 5 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ನಾನು ತೊಗೊಂಡಿರೋ ಅಕ್ಕಿ ಹಿಟ್ಟಿನ ಗ್ಲಾಸ್ ಅಷ್ಟೇ ಪ್ರಮಾಣದ ನೀರನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. 5 ಗ್ಲಾಸ್ ನೀರು ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಾನಿಲ್ಲಿ ಕಲ್ಲುಪ್ಪು ಬಳಸ್ಕೊಂಡಿದ್ದೀನಿ. ಕಲ್ಲುಪ್ಪು ಒಳ್ಳೆಯದು ಅಂತ ಹೇಳ್ಬಿಟ್ಟು ಪ್ರೊಸೆಸ್ಡ್ ಉಪ್ಪಿಗಿಂತ. ಆ್ಯಂಡ್ ಅದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟಾಗದ ರೀತಿ ಮಿಕ್ಸ್ ಮಾಡಬೇಕು. ಕಂಟಿನ್ಯೂಸ್ ಆಗಿ ನಾವು ಅದನ್ನ ತಿರುಗಿಸ್ತಾನೇ ಇರಬೇಕು, ಆ ಗಂಟೆಲ್ಲ ಒಡೆಯೋ ತನಕ. ಕೆಲವೊಂದು ಗಂಟು ಹಾಗೆ ಉಳಿದ್ಬಿಡುತ್ತೆ. ಹಾಗೆ ಉಳಿಯೋದ್ರಿಂದ ನಾವು ಸಂಡಿಗೆ ಇಡಬೇಕಾದ್ರೆ ಅದು ಚೆನ್ನಾಗಿ ಬರಲ್ಲ, ಒಡ್ಕೊಬಿಡುತ್ತೆ. ಹಾಗಾಗಿ ಗಂಟನ್ನೆಲ್ಲ ನೀಟಾಗಿ ಒಡ್ಕೋಬೇಕು. ಕಂಟಿನ್ಯೂಸ್ ಆಗಿ ನಾವು ತಿರುಗಿಸ್ತಾ ಇರಬೇಕು. ಪಾತ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ಕೈ ಬಿಡದೆ ತಿರುಗ್ತಾ ಇರಬೇಕಾಗುತ್ತೆ. ಹೀಗೆ ತಿರುಗ್ತಾ ಇರಬೇಕಾದ್ರೆ ಹಿಟ್ಟು ದಪ್ಪ ಆಗ್ತಾ ಬರುತ್ತೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಸ್ವಲ್ಪ ದಪ್ಪ ಆಗ್ತಿದೆ ಬರ್ತಿದೆ. ಈಗ ನಾವು ಇದಕ್ಕೆ ಚಿಲ್ಲಿ ಪೌಡರ್ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೋಬೇಕು. ಇದಿಷ್ಟೇ ಅಲ್ಲ, ಇನ್ನೂ ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ ಕನ್ಸಿಸ್ಟೆನ್ಸಿ. ಯಾವ ಕನ್ಸಿಸ್ಟೆನ್ಸಿಲಿ ಇರಬೇಕು ಅಂತ ಹೇಳ್ಬಿಟ್ಟು ನೀವು ಇದನ್ನ ನೋಡ್ತಾ ಇರ್ಬೋದು. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನಾವು ಗ್ಯಾಸ್ ಫ್ಲೇಮ್ನ ಲೋ ಮಾಡ್ಕೋಬೇಕು. ಎಷ್ಟೇ ತಿರುಗ್ತಿದ್ರು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತಿರುಗ್ತಾನೆ ಇರಬೇಕು ಸಣ್ಣ ಫ್ಲೇಮ್ ಮಾಡಿಕೊಂಡು. ಹಿಟ್ಟು ಬೆಂದಂಗೆ ಆದಾಗ ನಿಮಗೆ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ ಹೇಳ್ಬಿಟ್ಟು. ಆಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದರಲ್ಲೇ ಇಟ್ಟರೆ ಬೇಗ ಆರೋದಿಲ್ಲ. ಇದು ಕೂಲ್ ಡೌನ್ ಆದಮೇಲೆ ನಾವು ಸಂಡಿಗೆ ಇಡೋಕ್ಕಾಗೋದ್ರಿಂದ ಒಂದು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಹಿಟ್ಟು ತಯಾರಿಸ್ಕೊಂಡಿದ್ದಂತಹ ಪಾತ್ರೆಲ್ಲೇ ಇಟ್ಟರೆ ಅದು ಬೇಗ ಆರೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಸಂಡಿಗೆನ ಪ್ಲಾಸ್ಟಿಕ್ ಮೇಲೆಲ್ಲ ಇಡ್ತಾರೆ. ನನಗೆ ಆ ರೀತಿ ಇಡಲಿಕ್ಕೆ ಇಷ್ಟ ಇಲ್ಲ. ಪ್ಲಾಸ್ಟಿಕಲ್ಲಿರೋ ಕಂಟೆಂಟ್ ನಮ್ಮ ಬಾಡಿಗೂ ಸೇರುತ್ತೆ ಅನ್ನೋ ಕಾರಣಕ್ಕೆ. ಹಾಗಾಗಿ ನಾನಿಲ್ಲಿ ಒಂದು ದೊಡ್ಡ ಬಾಳೆದೆಲೆನ ತೊಗೊಂಡು ಹೋಗ್ತಾ ಇದ್ದೀನಿ. ಬಾಳೆದೆಲೆ ಮೇಲೆ ಸಂಡಿಗೆನ ಇಡೋಣ ಅಂತ ಹೇಳ್ಬಿಟ್ಟು. ಇದ್ರ ಮೇಲೆ ಸಣ್ಣ ಸಣ್ಣದಾಗಿ ಗೋಲಿ ಆಕಾರದಲ್ಲಿ ನಾವು ಸಂಡಿಗೆನ ಇಡ್ತಾ ಬರಬೇಕು. ತುಂಬ ದಪ್ಪವಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಒಂದು ಮೀಡಿಯಂ ಹದದಲ್ಲಿ ನಾವು ಇದನ್ನ ಸಂಡಿಗೆ ಇಡ್ತಾ ಬರಬೇಕು. ಆದಷ್ಟು ಬೆಳಿಗ್ಗೆನೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ತುಂಬ ಬಿಸಿಲಾದ್ಮೇಲೆ ನಿಮಗೆ ಬಿಸಿಲಲ್ಲಿ ಕೂತ್ಕೊಂಡು ಸಂಡಿಗೆ ಇಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬೆಳಿಗ್ಗೆನೇ ಮಾಡಿದರೆ ಬಿಸಿಲು ಬರೋ ಹೊತ್ತಿಗೆ ಸಂಡಿಗೆ ಇಟ್ಟರೆ ಸಂಜೆ ಹೊತ್ತಿಗೆಲ್ಲ ಒಣಗಿಸ್ಕೋಬೋದು. ಅರ್ಧ ಒಣಗಿದ್ರು ಕೂಡ ನಾಳೆ ಬೆಳಿಗ್ಗೆ ತೆಗೆದಿಟ್ಟು ಒಣಗಲಿಕ್ಕೆ ಇಡ್ಬೋದು. ಒಂದೇ ಒಂದು ಕಪ್ಪು ಅಕ್ಕಿ ಹಿಟ್ಟಿಂದ ಎಷ್ಟೊಂದೆಲ್ಲ ಸಂಡಿಗೆ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಅಲ್ವಾ? ಈ ರೀತಿ ಮಾಡೋದ್ರಿಂದ ನಮಗೆ ಪ್ಯಾಕೆಟ್ ಫುಡ್ಗಳನ್ನ ಅವಾಯ್ಡ್ ಮಾಡ್ಬೋದು. ನಮಗೆ ಬೇಕಾದಷ್ಟುಗಳನ್ನ ನಾವೇ ತಯಾರಿಸ್ಕೊಂಡ್ವಿ ಅನ್ನೋ ಖುಷಿ ಕೂಡ ಇರುತ್ತೆ. ಸುಮಾರು ಸಂಡಿಗೆಗಳಾಗಿದೆ, ನೀವು ನೋಡ್ತಾ ಇರ್ಬೋದು. ಇದನ್ನ ನೋಡೋಕ್ಕೆ ಒಂಥರ ಬಾಳೆದೆಲೆ ಮೇಲೆ ತುಂಬ ಖುಷಿ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಬಾಳೆದೆಲೆ ಮೇಲೆ ಹಾಕಿರೋದು. ಯೂಶಲಿ ಪ್ಲಾಸ್ಟಿಕ್ ಮೇಲೆ, ಬಟ್ಟೆ ಮೇಲೆ ಹಾಕಿದ್ವಿ. ಒಣಗಿದ ಮೇಲೆ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ. ಸ್ಟಾರ್ಟಿಂಗ್ ನನಗೂ ಬಾಳೆದೆಲೆ ಮೇಲೆ ಹಾಕಬೇಕಾದ್ರೆ ಎದೊಳುತ್ತೋ ಇಲ್ವೋ ಇದು ಅಂದ್ಕೊಂಡಿದ್ದೆ. ಬಟ್ ತುಂಬ ಚೆನ್ನಾಗೇ ಬಂತು. ಒಣಗಿದ ಮೇಲೆ ನೋಡಿ ಎಷ್ಟೊಂದು ಆಗಿದೆ ಅಂತ ಹೇಳ್ಬಿಟ್ಟು. ಹೀಗೆ ಗರಿಗರಿಯಾಗಿ ಒಣಗಿರುವಂತಹ ಸಂಡಿಗೆನ ಕಾದಿರೋ ಎಣ್ಣೆಗೆ ಬಿಟ್ಟರೆ ಸಂಡಿಗೆ ರೆಡಿಯಾಗಿರುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅರಳ್ತಿದೆ ಅಂತ ನೋಡ್ಬೋದು. ಹೂವು ಅರಳ್ದಾಗೆ ಅರಳ್ತಿದೆ. ಇದನ್ನ ಹೂವಿನ ಸಂಡಿಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಇರೋ ಸೈಜ್ಗಿಂತ ಡಬಲ್ ಸೈಜ್ ಆಗುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಬಟನ್ನ ಕ್ಲಿಕ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ ಇಂಪ್ರೂವ್ಮೆಂಟ್ಗೆ ತುಂಬಾ ಸಹಕಾರಿಯಾಗುತ್ತೆ. ಮತ್ತೆ ಹೊಸ ವಿಡಿಯೋ ಒಂದಿಗೆ ಸಿಗೋಣ. ಥ್ಯಾಂಕ್ ಯು ಆಲ್.